ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರ್ಯಾರು ಇನ್ನು ಈಶ್ವರಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ. ಹಾಗಾದರೆ ಇವತ್ತು ಸೋರೆಕಾಯಿಂದ ಬರೀ ಪಲ್ಯ, ಸಾಗು ಹಾಗೆ ಜ್ಯೂಸನ್ನು ಮಾತ್ರ ಮಾಡಲ್ದೆ ದೋಸೆನೂ ಕೂಡ ಮಾಡ್ಬೋದು ಅಂತ ಯಾವ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇದು ಸೋರೆಕಾಯಿಂದ ತಯಾರಿಸಿದಂತಹ ದೋಸೆ. ಹಾಗೆ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಪಾಲಕ್ ಸೊಪ್ಪಿಂದು ಕಡಲೆಕಾಳಿಂದು ಗ್ರೇವಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾನಿವತ್ತು ಈ ವಿಡಿಯೋದಲ್ಲಿ ಬರೀ ಸೋರೆಕಾಯಿ ದೋಸೆ ಮಾತ್ರ ತೋರಿಸ್ತಾ ಇದ್ದೀನಿ. ನಿಮಗೂ ಈ ಥರ ಗ್ರೇವಿ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಹಾಗಾದರೆ ಸೋರೆಕಾಯಿ ಬಳಸ್ಕೊಂಡು ದೋಸೆನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಸೋರೆಕಾಯಿನ ತಗೊಂಡಿದ್ದೀನಿ. ಆ ಸೋರೆಕಾಯಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತಗೊಂಡಿದ್ದೀನಿ. ಮೇಲಿರುವಂತಹ ಲೇಯರನ್ನೆಲ್ಲ ನಾವು ತೆಗಿಬೇಕಾಗುತ್ತೆ. ಸ್ವಲ್ಪ ರಫ್ ಆಗಿರುತ್ತೆ ಅದನ್ನು ಕಂಪ್ಲೀಟಾಗಿ ತೆಗೆದುಕೊಳ್ಬೇಕಾಗತ್ತೆ. ತೆಗೆದುಕೊಂಡ ನಂತರ ನಾವು ನೀಟಾಗಿ ಇವಾಗ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಹಿಂದ್ಗಡೆ ಮತ್ತು ಮುಂದ್ಗಡೆ ಇರುವಂತಹ ತುಂಬನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ, ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸನ್ನು ನೀವು ದೋಸೆ ಹಂಚಿಗೆ ಆಯಿಲ್ ಹಚ್ಚೋದಕ್ಕೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ಒಂದರಲ್ಲಿ 2 ಭಾಗ ಮಾಡಿದ್ದೀನಲ್ಲ, ಅದರಲ್ಲಿ ಒಂದು ಭಾಗನ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಮಧ್ಯದಲ್ಲಿ ಇರುವಂತಹ ಬೆಂಡ್ ಥರ ಏನಿರುತ್ತೆ ಅದನ್ನು ನೀವು ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ. ಅದರಿಂದ ಏನೂ ಉಪಯೋಗ ಇಲ್ಲ. ಆ ಕಾರಣಕ್ಕೆ ಆ ಥರ ಮಧ್ಯದಲ್ಲಿ ಬರುವಂತಹ ಪೋರ್ಷನ್ ನಾನು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ದೋಸೆ ಮಾಡ್ಕೊಳ್ಳಿ ಅಥವಾ ಜ್ಯೂಸ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ಅದು ಬೀಜ ಇರುತ್ತಲ್ಲ, ಕಹಿ ಅಂಶ ಬರುತ್ತೆ. ಆ ಕಾರಣಕ್ಕೆ ನಾವು ಅದನ್ನು ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ. ಸೋರೆಕಾಯಿ ಅಂತೂ ಅತ್ಯಂತ ಆರೋಗ್ಯಕರ ತರಕಾರಿಯಾಗಿದ್ದು ಅದರಲ್ಲಿ ಅಧಿಕ ನೀರಿನಂಶ, ವಿಟಮಿನ್ಗಳು, ಖನಿಜಗಳು ಹಾಗೂ ಫೈಬರ್ನಿಂದ ತುಂಬ ಸಮೃದ್ಧವಾಗಿದೆ. ಇದು ತೂಕ ಇಳಿಕೆ ಮತ್ತು ಜೀರ್ಣಕ್ರಿಯೆ ಸುಧಾರಣೆಗೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ರಕ್ತದ ಒತ್ತಡವನ್ನು ನಿಯಂತ್ರಣ ಮತ್ತು ದೇಹವನ್ನು ಹೈಡ್ರೇಟ್ ಆಗಿಡಲು ಸಹಾಯ ಮಾಡುತ್ತೆ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನೋಡಿ, ನಾನು ಎಲ್ಲ ಪೀಸ್ಗಳೇ ಸೆಂಟರಲ್ಲಿರುವಂತಹ ಬೆಂಡಿಂದು ರಿಮೂವ್ ಮಾಡಿಕೊಂಡು ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೋರೆಕಾಯಿನ ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡಲು ತುಂಬ ಸಹಾಯ ಮಾಡುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ನಾವು ಇದನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಬೇಕಾಗತ್ತೆ. ಸೋರೆಕಾಯಿನ ನೀವು ಎಲ್ಲವನ್ನು ಸೇರಿಸ್ಕೊಳ್ಬೇಕಂತೇನಿಲ್ಲ. ಬೇಕಂದರೆ ಅರ್ಧ ನೀವು ಮಾತ್ರ ಹಾಕ್ಕೊಳ್ಬೋದು. ಅರ್ಧ ಇನ್ನೂ ಪಲ್ಯ ಸಾಂಬಾರಿಗೆ ಏನಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಒಂದು ಸೋರೆಕಾಯಿನ ಪೂರ್ತಿಯಾಗಿ ತಗೊಂಡಿದ್ದೀನಿ. ಇದರಲ್ಲಿ 3ರಿಂದ 4 ಜನಕ್ಕೆ ಟಿಫನ್ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಒಂದು ಸ್ವಲ್ಪ 1 ಇಂಚಿನಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಮೇಲ್ಗಡೆ ಇರುವಂತಹ ಲೇಯರನ್ನೆಲ್ಲ ತೆಗೆದುಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಜಾಸ್ತಿ ಐಟಮ್ಸ್ ಏನು ಸೇರಿಸ್ಕೊಳ್ಬೇಡಿ, ಇಷ್ಟೇ ಸಾಕು. ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಹಾಕ್ಕೊಳ್ಬೇಡಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ. ನಂತರ 3ರಿಂದ 4 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ ನಂತರ ನಾನಿಲ್ಲಿ 1 ಬೌಲ್ನಷ್ಟು ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ. ತುಂಬ ಸಣ್ಣ ರವೆನ ತೊಗೊಳ್ಬೇಕು, ಉಪ್ಪಿಟ್ಟು ಮಾಡೋ ರವೆನ ಬೇಡ, ಚಿರೋಟಿ ರವೆನೇ ತೊಗೊಳ್ಬೇಕು. ಅದಾದ ನಂತರ ಗಟ್ಟಿ ಮೊಸರು, 1 ಬೌಲ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ. ಹುಳಿ ಇರಬಾರ್ದು, ಗಟ್ಟಿ ಮೊಸರನ್ನೇ ತಗೊಳ್ಳಿ. ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಧ್ಯಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ದೋಸೆ ಹಿಟ್ಟಂತೂ ರೆಡಿಯಾಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿಕೊಂಡು ನಾರ್ಮಲ್ ದೋಸೆ ನೀವು ಯಾವ ಥರ ಹಿಟ್ಟನ್ನು ಇಟ್ಕೊಂಡಿರ್ತೀರೋ ಅದೇ ಥರ ಇದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ಕಡೆ ಪಕ್ಕಕ್ಕೆ ನಾನು ದೋಸೆ ತವೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ದೋಸೆ ತವೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಕಾದಂಥ ಹಂಚಿಗೆ ನಾನು ಸ್ವಲ್ಪ ನೀರನ್ನು ಸಿಂಪಡಿಸಿ ದೋಸೆ
ತವೆ ಹೀಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ನೀಟಾಗಿ ಒರೆಸ್ಬಿಟ್ಟು ನಂತರ ದೋಸೆಯನ್ನು ಹಾಕ್ಕೊಳ್ಳೋದ್ರಿಂದ ದೋಸೆ ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ. ಯಾವಾಗಲೂ ದೋಸೆ ಮಾಡಬೇಕಾದ್ರೆ ಈ ಮೆಥಡನ್ನು ಫಾಲೋ ಮಾಡಿ. ನೋಡಿ, ಇದು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಮೇಲ್ಗಡೆ ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ನೀವು ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಅದ್ಭುತವಾಗಿ ಸಖತ್ತಾಗಿ ಆರೋಗ್ಯಕರವಾದಂತಹ ದೋಸೆ ಅಂತೂ ರೆಡಿಯಾಗಿದೆ. ಈ ಸೋರೆಕಾಯಿ ಉಪಯೋಗಿಸಿ ನಾವು ದೋಸೆನ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ. ಶುಗರ್ ಇರೋರಿಗೆ ಮತ್ತು ಡಯಟ್ ಮಾಡೋರಿಗೆ ತುಂಬ ಹೆಲ್ದಿ ಫುಡ್ಡು. ಹಾಗೆಯೇ ನಾನು ಮತ್ತೊಂದು ದೋಸೆನೂ ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ತುಂಬ ಬೇಗನೆ ಆಗುತ್ತೆ, ಮಾಡೋಕ್ಕೂ ತುಂಬ ಸುಲಭ, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿ ದೋಸೆ ಅಂತೂ ರೆಡಿ ಆಗ್ತಿದೆ. ನೀವು ಕೂಡ ಒಂದ್ಸರಿ ಈ ಮೆಥಡನ್ನು ಫಾಲೋ ಮಾಡಿ. ಎಲ್ಲರ ಫೇವ್ರೆಟ್ ಸೋರೆಕಾಯಿ ದೋಸೆ ಇದಾಗುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ, ಚಿಕ್ಕ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಗೂ ಚಿಕ್ಕವರಿಗೂ ಡಯಟ್ ಮಾಡೋರಿಗೂ ಹಾಗೆ ಶುಗರ್ ಪೇಷಂಟ್ ಇದ್ದರೆ ಅವರಿಗೆ ಮತ್ತು ಏಜ್ ಆದವ್ರಿಗೂ ತುಂಬ ಬೇಗನೆ ಡೈಜೆಷನ್ ಆಗುತ್ತೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು. ನಾನು ಆವಾಗಲೇ ಹೇಳಿರೋ ಥರ ಇದಕ್ಕೆ ಕಾಂಬಿನೇಷನ್ ಆಗಿ ಪ್ರತಿ ಸರ್ತಿ ದೋಸೆಯಲ್ಲಿ ಮಾಡೋ ಥರ ಚಟ್ನಿ ಮಾಡಿಲ್ಲ. ಇದಕ್ಕೆ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಕಡಲೆಕಾಳನ್ನು ಹಾಕಿ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ. ಕಾಂಬಿನೇಷನ್ ಅಂತೂ ತುಂಬ ಸಖತ್ತಾಗಿತ್ತು. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ. ನಾರ್ಮಲ್ ಆಲೂಗಡ್ಡೆ ಸಾಗು ಹಾಗೆ ಚಟ್ನಿಗಿಂತ ಇದು ಸೂಪರಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಕುಕಿಂಗ್ ಚಾನೆಲ್ನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆಯೇ ಯಾರ್ಯಾರು ಇನ್ನೂ ಈಶ್ವರಿ ಕುಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.